ಹೆಲೋ ಎವ್ರಿವನ್, NVV ಹಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗರ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಕೊನೆಯದಲ್ಲಿ ಸುಲಭವಾದ ಸೂತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗರು: ಕುವೆಂಪು 1967ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ, ದ.ರಾ ಬೇಂದ್ರೆ 1973 ನಾಲ್ಕು ತಂತಿ ಕೃತಿಗೆ, ಶಿವರಾಮ್ ಕಾರಂತ್ 1977 ಮುಖಜ್ಜಿಯ ಕನಸುಗಳು ಕೃತಿಗೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ 1983 ಚಿಕ್ಕ ವೀರ ರಾಜೇಂದ್ರ ಹಾಗೂ ಸಮಗ್ರ ಸಾಹಿತ್ಯಕ್ಕಾಗಿ, ವಿ.ಕೃ. ಗೋಕಾಕ್ 1990 ಭಾರತ ಸಿಂಧು ರಶ್ಮಿ ಹಾಗೂ ಸಮಗ್ರ ಸಾಹಿತ್ಯಕ್ಕಾಗಿ, ಯು.ಆರ್. ಅನಂತಮೂರ್ತಿ 1994 ಸಮಗ್ರ ಸಾಹಿತ್ಯಕ್ಕಾಗಿ, ಗಿರೀಶ್ ಕಾರ್ನಾಡ್ 1998 ಸಮಗ್ರ ಸಾಹಿತ್ಯಕ್ಕಾಗಿ, ಚಂದ್ರಶೇಖರ್ ಕಂಬಾರ್ 2010 ಸಮಗ್ರ ಸಾಹಿತ್ಯಕ್ಕಾಗಿ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗರ ಹೆಸರುಗಳನ್ನು ನೆನಪಿಟ್ಟುಕೊಳ್ಳಲು ಸುಲಭವಾದ ಸೂತ್ರ: ಕುದುರೆ ಶಿವನ ಆಸ್ತಿ, ಗೋಕಾಕದ ಮೂರ್ತಿಗೆ ಗಿರೀಶನೇ ಕಂಬಾರ. ಕು ಮೀನ್ಸ್ ಕುವೆಂಪು, ದೂರೆ ದ.ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಗೋಕಾಕ್ ವಿ.ಕೃ. ಗೋಕಾಕ್, ಮೂರ್ತಿ ಯು.ಆರ್. ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಕಂಬಾರ್ ಚಂದ್ರಶೇಖರ್ ಕಂಬಾರ್. ಇದೇ ರೀತಿಯ ವಿಡಿಯೋಗಳಿಗಾಗಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.